ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಳೆ ಪಿಂಚಣಿದಾರರು ಪ್ರತಿಭಟನೆ ಮಾಡಿ ಪಿಂಚಣಿಯನ್ನು ಹೆಚ್ಚು ನೀಡಬೇಕು ಎಂದು ಹಿರಿಯ ಪಿಂಚಣಿದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಳೆ ಪಿಂಚಣಿದಾರರು ಪ್ರತಿಭಟನೆ ಮಾಡಿ ಪಿಂಚಣಿ ಹೆಚ್ಚು ನೀಡಬೇಕು ಎಂದು ಹಿರಿಯ ಪಿಂಚಣಿದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಆರ್ಜೆ 32 ಕನ್ನಡ ನ್ಯೂಸ್ ಕಲಬುರಗಿ. दुनिया के मजदूर आवाज दो। इनकलाब जिंदाबाद, इनकलाब जिंदाबाद, इनकलाब जिंदाबाद, इनकलाब जिंदाबाद, इनकलाब जिंदाबाद, इनकलाब जिंदाबाद। दुनिया के मजदूर दुनिया के मजदूर इनकलाब जिंदाबाद, इनकलाब। होश में आके बात करो, बात करो, बात करो, बात करो, खाली करो, खाली करो, खाली करो, हमारे मांगे पूरी करो। ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡದ ಕೇಂದ್ರ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ ಹೇಳ್ತೀವಿ. ಅದನ್ನು ಮರೆತು ಇಲ್ಲಿ ಕ್ರಾಂತಿ ಆಗಬೇಕು, ನಾವು ಒಂದಾಗಬೇಕು. ದುಡಿಯುವ ವರ್ಗ ಎಲ್ಲಿ ತನಕ ಒಂದಾಗೋದಿಲ್ಲ. ಇಲ್ಲಿ ನಾನು ಸಣ್ಣವು ಹಿಡಿದು ಮಾಡ್ಕೋತ ಹೋಗಿದ್ದೀವಿ. ಒಂದು ಕಾಲ ಚಲೋ ಇತ್ತು. ಈಗಂತೂ ಬುದ್ಧಿವಂತರು ಹೆಚ್ಚಿಗೆ ಆಗ್ಯಾರ, ಅಷ್ಟೇ ಧೋಕೆಬಾಜ್ ಆಗಿದ್ದಾರೆ, ಅಷ್ಟೇ ಕೆಟ್ಟವರಾಗಿದ್ದಾರೆ. ಆವಾಗಿನ ಕಾಲದಲ್ಲಿ ಓದು ಬರಲಾರ್ದವರು ನಾವು ಒಕ್ಕಟ್ಟಾಗಿ ಸ್ಟ್ರೈಕ್ ಮಾಡೀವಿ, ಜೈಲಿಗೆ ಹೋಗಿವಿ. 35 ಜೈಲ್ಗಳಿಗೆ ನಾವು 15 ಜೈಲ್ಗಳಿಗೆ ನಾವು ಹೋಗಿ ಬಂದೀವಿ. ಪೌರ ಕಾರ್ಮಿಕರಿಗೆ ಅವರಿಗೆ ಇವತ್ತು ನ್ಯಾಯ ಯಾರಿಗೆ ಸಿಗಬೇಕು? ದುಡಿಯೋರಿಗೆ. ಇಲ್ಲಿ ಗಂಟೆ ಹೊಡೆಯೋರಿಗೆ ಬರೆಯೋರಿಗೆ ಹೆಚ್ಚಿಗೆ ಮಹತ್ವ ಬಂದಿದೆ. ಏನಾಗಬೇಕಂತೀರಿ? ಈಗ ನಮಗೆ ಹಕ್ಕು ಬೇಕು, ನಮ್ಮ ರೈಟ್ ಬೇಕು. ಇದು ನಾವು ಯಾರಿಗೆ ಬಿಕ್ಕಿ ಕೇಳೋದಿಲ್ಲ. ಇದು ಇಟ್ ಈಸ್ ಅವರ್ ಅರ್ನಿಂಗ್. ಇವತ್ತು ಡ್ರೈವರ, ಕಂಡಕ್ಟರ, ಮೆಕ್ಯಾನಿಕ್ ನಡೆಸಲಿಲ್ಲ ಅಂದರೆ ಇವ್ರಿಗೆ ಅರ್ನಿಂಗ್ ಆಗ್ತದೆ. ಆಫೀಸ್ದಾಗ ಕುಂತವ್ರಿಗೆ ಹೆಚ್ಚಿನ ಸಂಬಳ ಕೊಡ್ತೀರಿ. ಕಂಡಕ್ಟರ್, ಡ್ರೈವರ, ಮೆಕ್ಯಾನಿಕ ಅವರಿಗೆ ಏನು ಕೊಡ್ತೀರಿ ನೀವು? ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಿ? ಅವ್ರಿಗೆ ಹೊರಗೆ ನಿಂದಿರಿಸ್ತೀರಿ, ಇವ್ರಿಗೆ ಒಳಗೆ ಕುಂದಿರಿಸ್ತೀರಿ. ಇದು ಹೋಗಬೇಕು. ಇದು ನಮ್ಮ ಹಕ್ಕದ. ನಾನು ನಿಮಗೆ ವರ್ಕರ್ ಕಾರ್ಮಿಕರಿಗೂ ಕೇಳ್ಕೊತೀನಿ, ನೀವು ಗಟ್ಟಿಯಾರಿ, ಸಾಯ್ರಿ, ಆದರೆ ಬಗ್ಬೇಡಿ. ಇಲ್ಲಿ ಬಗ್ಸವರೇ ಹೆಚ್ಚಿಗಿರ್ತಾರೆ. ನೀವು 200 ರೂಪಾಯಿ ಇನ್ಕ್ರೀಸ್ ಮಾಡಂತ ಹೇಳೋಣ, ಅವರು ಒಂದು 25 ಕೊಟ್ಟು ಕೂಡಲೇ ನೀವು ಈಲ್ಡಾಡ್ತೀರಿ. ನಿಮ್ಮ ಹಕ್ಕನ್ನು ನೀವು ದುಡಿದೇ ಇದ್ದರೆ ಇವತ್ತು ಒಂದು ಮೋಟ್ರ್ ವೆಹಿಕಲ್ ಇದು ಖರೀದಿ ಯಾರು ಮಾಡ್ತಾರೆ? ಸರ್ಕಾರ ಮಾಡ್ತಾರೆ. ಯಾರ ದುಡ್ಡಿನಿಂದ? ಟ್ಯಾಕ್ಸ್ ಪೇಯರ್ಸ್ ಹಣದಿಂದ. ದುಡಿಯೋರು ಯಾರು? ಮೆಕ್ಯಾನಿಕ, ಡ್ರೈವರ, ಕಂಡಕ್ಟ್ರ್. ಅವ್ರಿಗಿಂತಲೂ ಆಫೀಸಾಗ ಕೂತು ಬರೋರಿಗೆ ನಾವು ಭಾಳ ಮಾತು ಕೊಡ್ತೀವಿ, ಸಹಿ ಮಾಡೋರಿಗೆ. ಆದರೆ ಡ್ರೈವರ್ಗೆ ಕಂಡಕ್ಟರ್ ಸಾಬ್ ನಿಲ್ರಿ ಬಸ್ ಅವ್ರಿಗೆ ಅಂತೀವಿ. ಡ್ರೈವರ್ಗೆ ಡ್ರೈವರ್ ಇಲ್ಲಿ ಕಿಮ್ಮತ್ತದ. ಇಲ್ಲಿ ನಾವು ಇವತ್ತೂ ಕೂಡ ನೀವು ಹೆಣ್ಮಕ್ಳಿರ್ರಿ, ಗಂಡಸು ಮಕ್ಕಳು,
ಕಾಮ್ರೇಡ್ಶಿಪ್ ಬರಲಿ. ಒಂದು ಏನು ಹೇಳ್ತೀರಿ ಏನು ಹೇಳ್ತೀರಿ ಸರ್? ಈಗ ನಮಗೆ ಸರ್ಕಾರ ನಮ್ಮ ಹಕ್ಕನ್ನು ಕೊಡಬೇಕು, ಇಲ್ಲದೇ ಇದ್ದರೆ ನಾವು ಸಾಯ್ತೀವಿ. ಸಾಯೋದು ಉತ್ತಮ ಇದು ಬದುಕಕ್ಕಿಂತಲೂ. ಇವತ್ತು ಪೆನ್ಷನ್ ಕೊಡ್ತೀವಿ, ಸರ್ಕಾರಿ ನೌಕರಿಗಳಿಗೆ ಪೆನ್ಷನ್, ನಮಗೂ ಪೆನ್ಷನ್. ನಾವು ಒಂದು 2-3 ಸಲ MLA ಇದ್ದರೆ ನಮಗೆ ಪೆನ್ಷನ್ ಎಲ್ಲಿದು? ನೀವೇನಂತೀರಿ? ದೈವದಂತ. ದೈವಲ್ಲ. ಯಾರು ಸರ್ಕಾರಿ ಹಣ ಲೆಗಿಸ್ಲೇಷನ್ ಮಾಡ್ತಾರೆ, ನೀವು ಇವತ್ತು ಡಿಮ್ಯಾಂಡ್ MLAಗೂ ತರಬೇಕಾಗಿತ್ತು. ಯಾಕಂದ್ರೆ ಅವರು ಅಸೆಂಬ್ಲಿದಾಗ ಎತ್ತಬೇಕಾಗ್ತದೆ ಈ ವಿಷಯಗಳು. ಅಸೆಂಬ್ಲಿ ಮೆಂಬರ್ಸು, ಪಾರ್ಲಿಮೆಂಟ್ ಮೆಂಬರ್ಸು ಅವರಿಗೆ ನೀವು ಬಿಟ್ಟುಬಿಡ್ತೀರಿ, ಹೋಗೋಣ ಅಧಿಕಾರಿಗಳಿಗೆ ಕೈದಾಗ ಕೊಟ್ಟು ಬಿಡ್ತೀರಿ. MLAಗಳು ಏನು ಮಾಡ್ತಾರೆ? ಲೆಗಿಸ್ಲೇಷನ್. ಹಾಂ, ಅದು ಇದು ನನ್ನ ಅನಿಸಿಕೆ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ನಾನು ಏನಾದರೂ ಹೊಟ್ಟೆ ಕಿಚ್ಚಿನಿಂದ ಅದು ಅಲ್ಲ. ದುಡಿಯುವ ವರ್ಗಕ್ಕೆ ಇನ್ನೂ ಬೆಲೆ ಬರಲಿಲ್ಲ. ದುಡುವ ರೈತ ಅನ್ನ ಹಾಕೋನಿಗೆ ಅವನಿಗೆ ಅನ್ನ ಸಿಗೋದಿಲ್ಲ. ಇಲ್ಲಿ ಗಂಟೆ ಹೊಡೀರಿ, ಬಿಸ್ನೆಸ್ ಮಾಡಿರಿ, ದಲಾಲಿ ಮಾಡಿರಿ, ಅವರು ಆರಾಮ್ ಸರಿ ಇದ್ದಾರೆ. ಸರ್ಕಾರಿ ನೌಕರುಗಳು ಆರಾಮ್ ಸರಿ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಪೇ ಕಮಿಷನ್, ಅವ್ರಿಗೆ ಇವ್ರಿಗೆ ಯಾಕೆ? ಹಾಂ, ಇದು ನಾನು ಮಿಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಫಸ್ಟ್ ಪೇ ಕಮಿಷನ್ಗಳು ಸ್ಟಾರ್ಟ್ ಆಗಿದ್ದು ಟೆಕ್ಸ್ಟೈಲ್ ಮಿಲ್ನಾಗ. ನಿಮ್ಮ KSRTC ನಮಗೆ ಒಂದು 14,000 ರಿಂದ 15,000 ರೂಪಾಯಿ ಪೆನ್ಷನ್ ವಿತ್ DA ಸಿಗ್ತಿತ್ತು. ಇವತ್ತಿನವರೆಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ನಮ್ಮನ್ನು ಎಲ್ಲ ಹಂತದಲ್ಲೇ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ, ಇವತ್ತಿಗೆ ಯಾವುದೇ ದುಡಿಲಾರ್ದ ಕೇಂದ್ರ ಸರ್ಕಾರ ನೌಕರರಿಗೆ ಮೊನ್ನೆನೇ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಮಾಡಿದರು. ಅದರಲ್ಲಿ ಯಾವುದು ಇದನ್ನು ಅಪೋಸಿಷನ್ ಬರಲಿಲ್ಲ. ಒಂದೇ ಗಳಿಗೆಯಲ್ಲಿ ಅವರಿಗೆಲ್ಲ ಇಂಪ್ಲಿಮೆಂಟ್ ಮಾಡಿದರು. ಅವರು ನಿವೃತ್ತರಾದಾಗ ಎಷ್ಟು ಪೆನ್ಷನ್ ಇದು ಸಂಬಳ ಇತ್ತು ಅದರ 50% ಸಂಬಳವನ್ನು ತೊಗೊಳ್ತಾ ಇದ್ದಾರೆ. ಆಮೇಲೆ ನೀವು ರಾಜಕೀಯ ವ್ಯಕ್ತಿಗಳಿಗೆ ಇದು ಮಾಡ್ಬೋದು. ಈ ರಾಜಕೀಯ ವ್ಯಕ್ತಿಗಳು ಒಂದು ಸಲ ಅವರು MLAನೋ MLCನೋ ಅಥವಾ ಯಾವುದೋ ಮಿನಿಸ್ಟ್ರೋ MP ಅದಕ್ಕೆ ನಿವೃತ್ತರಾದ್ರು ಅಂದರೆ ಅವರಿಗೆ ಸವಲತ್ತುಗಳು ಯಾವುದು ಲಕ್ಷಾಂತರ ರೂಪಾಯಿ ಅವರಿಗೆ ಪೆನ್ಷನ್ ಸಿಗುತ್ತೆ. ಸವಲತ್ತುಗಳು ಎಲ್ಲ ಸವಲತ್ತುಗಳು ಅವರ ಕುಟುಂಬದ ಸದಸ್ಯರಿಗೆ ಅಂದರೆ ವೈಫಿಗೆ ಎಲ್ಲ ಹೆಲ್ತ್ ಫೆಸಿಲಿಟಿ ಇರ್ಬೋದು, ಸಾರಿಗೆ ಇರ್ಬೋದು, ಇನ್ನೊಂಥರ ಎಲ್ಲ ಅವರಿಗೆ ಇದು ಇಷ್ಟೊಂದು ಸವಲತ್ತುಗಳಿದೆ. ಏನಾಗಬೇಕಂತ ಆಗ್ರಹಿಸ್ತೀರಿ? ನಾವು ಈಗ ಈ ನಿಟ್ಟಿನಲ್ಲಿ ನಮಗೆ 2 22 ನವಂಬರ್ 4ರಂದು ಮತ್ತೆ ಸುಪ್ರೀಂ ಕೋರ್ಟ್ ಡಿಸಿಷನ್ನು 1/9/2014 ನಂತರ ಯಾರು ನಿವೃತ್ತರಾದರೂ ಅವರಿಗೆಲ್ಲರಿಗೂ ಪೆನ್ಷನ್ ಕೊಡಬೇಕಂತಾದ್ರೂ ಈ ಒಂದು ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆ, ಒಂದು ನಮ್ಮ ಅಸಡ್ಡೆ ಮನೋಭಾವನದಿಂದ ಇವತ್ತಿಗೆ ನಮಗೆ ಅವೆರಡು ಕೇಂದ್ರ ಇದು ಸುಪ್ರೀಂ ಕೋರ್ಟ್ ಡಿಸಿಷನ್ ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ನಾವು ಇದು ಒಂದು ಯೋಚನೆ ಮಾಡ್ತಕ್ಕಂಥ ಈ ದೇಶದಲ್ಲಿ ಸುಪ್ರೀಂ ನಮಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದನ್ನೇ ಯಥಾವತ್ತಾಗಿ ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಮ್ಮೆಲೆಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ನಂಬತಕ್ಕಂಥ ಸವಲತ್ತುಗಳನ್ನು ಎಕ್ಸ್ಟೆಂಡ್ ಮಾಡಬೇಕು. ಎರಡನೇದಾಗಿ ಅದು ಯಾರನ್ನು ಅದನ್ನು ಸುಪ್ರೀಂ ಕೋರ್ಟ್ ಡಿಸಿಷನ್ ಒಂದು ಇದರಲ್ಲಿ ವ್ಯಾಪ್ತಿಯಲ್ಲಿ ಬರೋದಿಲ್ಲೋ ಅದನ್ನ ಆಪ್ಟ್ ಮಾಡೋದಿಲ್ಲೋ ಅವರೆಲ್ಲರಿಗೆ ಕನಿಷ್ಠ ಪಿಂಚಣಿ 7,500 ಪ್ಲಸ್ DA ಮತ್ತು ಹೆಲ್ತ್ ಫೆಸಿಲಿಟಿ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ಸುಭಾಷ್ ಡಿ ಸರ್ಕಾರ್, ನಿವೃತ್ತ ಮುಖ್ಯ ಕಾರ್ಮಿಕ ಕಲ್ಯಾಣಾಧಿಕಾರಿ.